ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು ಅನ್ನೋದನ್ನ ನಾವೀಗಷ್ಟೇ ತೋರಿಸ್ತಾ ಇದ್ವಿ. ಆದರೆ ಕೆಲ ಗಂಟೆಗಳಿಂದ ಮಳೆಯ ಪ್ರಮಾಣ ಕೊಂಚ ತಗ್ಗಿದೆ. ಬಟ್ ಮಳೆ ತಗ್ಗಿದ್ರೂ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳು ಮಾತ್ರ ತಪ್ಪಿಲ್ಲ. ಇದೀಗ ಮಳೆಯಿಂದ ಆಗುವ ಅವಘಡಗಳ ಜೊತೆಗೆ ಮಡಿಕೇರಿ ತಾಲೂಕಿನ ಕರ್ತೋಜಿ ಗ್ರಾಮದಲ್ಲಿ ಇರುವ ಬೆಟ್ಟ ಕುಸಿಯುವ ಹಂತವನ್ನು ತಲುಪಿದೆ. ಕ್ಷಣ ಕ್ಷಣಕ್ಕೂ ಬೆಟ್ಟ ಕುಸಿತಾ ಇದ್ದು ಇದರ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯಾದ ಮಾಣಿ ಹಾಗೂ ಮೈಸೂರು 275ನೇ ರಾಷ್ಟ್ರೀಯ ಹೆದ್ದಾರಿ ಬಳಿ ರಸ್ತೆ ದಿನನಿತ್ಯ ಉಬ್ಬುತ್ತಾ ಇದೆ. ಅಲ್ಲದೆ ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿತಾ ಇರೋದ್ರಿಂದ ಕರ್ತೋಜಿ ಗ್ರಾಮದ ಜನರಿಗೆ ಆತಂಕ ಇದೆ. ಈ ಕುರಿತು ಕೂಡ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ಗುಡ್ಡಗಾಡು ಪ್ರದೇಶದಲ್ಲಿ ಇದೀಗ ನಿಧಾನ ಗತಿಯಲ್ಲಿ ಲ್ಯಾಂಡ್ಸ್ಲೈಡ್ ಭೂಕುಸಿತ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಮಡಿಕೇರಿ ತಾಲೂಕಿನ ಕರ್ತೋಜಿಯ ಬೆಟ್ಟ ಪ್ರದೇಶದಲ್ಲಿ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದೀಗ ಭೂತಾಯಿಯ ಒಡಲು ಯಾವ ರೀತಿ ಬಿರುಕು ಉಂಟಾಗಿ ಭೂಮಿ ಕುಸಿತ ಇದೆ ಅಂತ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಆ ಪ್ರಮಾಣದಲ್ಲಿ ಈ ಒಂದು ಭೂಕುಸಿತ ಉಂಟಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಈ ಮಣ್ಣಿನ ಗುಡ್ಡ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳಿಗೊಂದು ರೀತಿ ಆತಂಕ. ಆದರೆ ಮತ್ತೊಂದೆಡೆ ಈ ಗುಡ್ಡ ಕುಸಿದ್ರೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಮಾಣಿ ಮತ್ತು ಮಂಗಳೂರು ಮತ್ತು ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ ಅದಕ್ಕೂ ಕೂಡ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಆ ಪ್ರಮಾಣದಲ್ಲಿ ಈ ಒಂದು ಗುಡ್ಡ ಕುಸಿತ ಉಂಟಾಗ್ತಾ ಇರ್ತಕ್ಕಂಥದ್ದು. ಕಳೆದ 4 ದಿನಗಳಿಂದ ಸುರಿತಿರುವಂತಹ ಭಾರೀ ಮಳೆಯಿಂದ ಎಲ್ಲ ಕೊಡಗಿನ ಬಹುತೇಕ ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ವಿವಿಧೆಡೆ ಕೂಡ ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲದೆ ಭೂತಾಯಿಯ ಒಡಲಿಗೆ ಬೃಹತ್ ಗಾತ್ರದ ಮರ ಇರ್ಬೋದು, ವಿದ್ಯುತ್ ಕಂಬ ಇರ್ಬೋದು, ಸಾಕಷ್ಟು ಮನೆಗಳು ಕೂಡ ಧಾರಾಶಾಹಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ 2018-19ನೇ ಸಾಲಿನಲ್ಲಿ ಇದೇ ಕರ್ತೋಜಿ ಗ್ರಾಮಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬೆಟ್ಟ ಪ್ರದೇಶ ಯಥಾಸ್ಥಿತಿ ಇತ್ತು. ಆದರೆ ಒಂದಷ್ಟು ಬಿರುಕು ಮಾತ್ರ ಮೂಡಿತ್ತು ಬೆಟ್ಟ ಪ್ರದೇಶದಲ್ಲಿ. ಆದರೆ ಈಗ ಬೆಟ್ಟ ಪ್ರದೇಶವನ್ನು ನೋಡಿದ್ರೆ ಆ ಮೇಲ್ಭಾಗದಲ್ಲಿ ನೋಡೋದು, ಆ ಭಾಗದಲ್ಲಿ ಸರ್ವೇಸಾಮಾನ್ಯವಾಗಿ ಬೆಟ್ಟ ಯಾವ ರೀತಿ ಇರುತ್ತೆ, ಹುಬ್ಬು ತಗ್ಗು ಆ ರೀತಿ ಕೂಡ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಈ ಗುಡ್ಡ ಕುಸ್ತು ಕ್ಷಣ ಕ್ಷಣಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಮುಟ್ಟುವಂಥದ್ದು. ಈ ಕಳೆದ 15 ದಿನಗಳಿಂದನೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಬ್ಬು ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತ ನೋಡಿದಾಗ ಈ ಉಬ್ಬು ಹೆಚ್ಚಾಗಲಿಕ್ಕೆ ಕಾರಣ ಈ ಮಣ್ಣಿನಲ್ಲಿರ್ತಕ್ಕಂಥ ಸಾಕಷ್ಟು ಅಂತರ್ಜಲದ ಮಟ್ಟ ಏನಿದೆ ಅದು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ನೀರಿನ ತೇವಾಂಶ ಇರೋದ್ರಿಂದ ಭೂಮಿ ಸಾಮಾನ್ಯವಾಗಿ ಒತ್ತಡ ಕೂಡ ಜಾಸ್ತಿ ಆದಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದಷ್ಟು ಉಬ್ತಾ ಇದೆ. ಮತ್ತೊಂದೆಡೆ ಗುಡ್ಡ ಕೂಡ ಕುಸಿತ ಇದೆ. ವೈನಾಡ್ನಲ್ಲಿ ಕೂಡ ಕಳೆದ 4 ದಿನಗಳ ಹಿಂದೆ ಘಟಿಸಿದಂತಹ ಏನು ಮಹಾ ಜಲಪ್ರಳಯ ಏನಿದೆ ಅದು ಒಂದು ರೀತಿ ಆ ಭಾಗಕ್ಕೆ ಆದರೆ ಈ ಭಾಗದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು 2018, 19 ಮತ್ತು 2021 ಸಾಲಿನಲ್ಲಿ ಸಾಕಷ್ಟು ಅವಾಂತರ ಈ ಭಾಗದ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೂಡ ಆಗಿತ್ತು. ಯಾಕೆಂದರೆ ಆ ಪ್ರಮಾಣದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಸಾಕಷ್ಟು ಜನರು ಕೂಡ ನಲಗಿ ಹೋಗಿದ್ರು. ಈಗಲೂ ಕೂಡ ಆಗಸ್ಟ್ ತಿಂಗಳು ಪ್ರಾರಂಭ ಆಗಿರೋದ್ರಿಂದ ಕಳೆದ 4 ದಿನಗಳಿಂದ ನಿರಂತರವಾದಂತಹ ಮಳೆ ಏನು ಬರ್ತಾ ಇದೆ, ಈ ಮಳೆಯಿಂದ ಇದೀಗ ಗುಡ್ಡಗಾಡು ನಿವಾಸಿಗಳಿಗೆ ಒಂದು ರೀತಿ ಆತಂಕ ಕೂಡ ಹೆಚ್ಚಾಗಿದೆ. ನೋಡಿ ಯಾವ ರೀತಿ ಮಣ್ಣು ಬಾಯಿ ತೆರೆದು ನಿಂತಿರ್ತಕ್ಕಂಥದ್ದು ಅಂತ. ಇದು ಸಂಪೂರ್ಣವಾಗಿ ಕೆಳ ಹಂತಕ್ಕೆ ತಲುಪುತ್ತೆ. ಗುಡ್ಡ ಸಮೇತ ಮರ ಏನಿದೆ ಇವೆಲ್ಲವೂ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಬೀಳುವಂಥದ್ದು. ಹೀಗಾಗಿ ಒಂದು ರೀತಿ ಆತಂಕ ಹೆಚ್ಚಾಗ್ತಾನೇ ಇದೆ. ಗುಡ್ಡಗಾಡು ನಿವಾಸಿಗಳಿರ್ಬೋದು, ನದಿ ಪಾತ್ರದ ಜನರಿಗಿರ್ಬೋದು, ಆಗಸ್ಟ್ ತಿಂಗಳ ಮಹಾಮಳೆ ಏನು ಬರ್ತಾ ಇದೆ, ಈ ಮಹಾಮಳೆ ಒಂದು ರೀತಿ ಜಿಲ್ಲೆಯಲ್ಲಿ ವೈನಾಡ್ನಲ್ಲಾದಂತಹ ದುರ್ಘಟನೆ ಕೊಡಗು ಜಿಲ್ಲೆಯಲ್ಲೂ ಸಂಭವಿಸಬಹುದಾ ಅನ್ನೋದು ಕೂಡ ಸ್ಥಳೀಯರ ಒಂದು ರೀತಿ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.